ಟ್ರಿಗ್ನೋಮೆಟ್ರಿ ಎಲ್ಲೆಲ್ಲಿ ಉಪಯೋಗಿಸ್ತಾರೆ ಅಂತ ಹೇಳಿದ್ರೆ, ಇದು ಸಣ್ಣ ಲಿಸ್ಟ್, ಹಲವಾರು ಇದೆ, ಬಟ್ ಇದು ಸಣ್ಣ ಲಿಸ್ಟ್. ಎಲ್ಲೆಲ್ಲಿ ಉಪಯೋಗಿಸ್ತಾರೆ ಅಂತ ಹೇಳಿದ್ರೆ, ಟು ರೆಪ್ರೆಸೆಂಟ್ ಕಾಂಪ್ಲಿಕೇಟೆಡ್ ಶೇಪ್ಸ್. ಆಯ್ತಾ? ಎಕ್ಸಾಂಪಲ್ ಸರ್ಕಲ್ಸು, ವೇವ್ಸು, ಸರಿನಾ? ಇದನ್ನ ನಾನು ನೋಡ್ತೀನಿ, ಇದನ್ನೆಲ್ಲ ಒಂದ್ಸತಿ ಹೇಳ್ಬಿಟ್ಟು ಆಮೇಲೆ ನೋಡ್ತೀನಿ. ಟು ಮೆಜರ್ ಥಿಂಗ್ಸ್. ಸೊ ನಾವು ಏನೇ ಒಂದು ಮೆಜರ್ ಮಾಡಬೇಕು ಅಂತ ಹೇಳಿದ್ರು ಕೂಡ ಟ್ರಿಗ್ನೋಮೆಟ್ರಿ ಉಪಯೋಗಿಸ್ಬೋದು. ಬಿಕಾಸ್ ವಿ ಕ್ಯಾನ್ ಮೆಜರ್. ಆಯ್ತಾ? ಟ್ರಿಗ್ನೋಮೆಟ್ರಿ ಇಸ್ ಯೂಸ್ಡ್ ಇನ್ ಅಸ್ಟ್ರಾನಮಿ, ಸಿವಿಲ್ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ನ್ಯಾವಿಗೇಷನ್. ಹಾಗೆ ನೀವು ಎಲ್ಲೆಲ್ಲಿ ಮೆಜರ್ ಮಾಡ್ತೀರೋ ಅಲ್ಲೆಲ್ಲ ನೀವು ಟ್ರಿಗ್ನೋಮೆಟ್ರಿ ಉಪಯೋಗಿಸ್ಬೋದು. ಟು ಟಾಕ್ ಅಬೌಟ್ ಫೋರ್ಸಸ್. ಇದು ನಾನು ಸುಮ್ಮನೆ ಒಂದು ಹೆಡ್ಡಿಂಗ್ ಈ ಥರ ಹಾಕಿದ್ದೀನಿ. ಸೊ ನೀವು ಫೋರ್ಸಸ್, ಪ್ರತಿ ಕಡೆ ಫೋರ್ಸ್ ನೋಡ್ತೀರಾ. ಒಂದು ಗಾಡಿ ಮುಂದೆ ಹೋಗಬೇಕು ಅಂತ ಹೇಳಿದ್ರೆ ಫೋರ್ಸ್ ನೋಡ್ತೀರಾ, ಒಂದು ಪ್ಲೇನ್ ಮುಂದೆ ಹೋಗಬೇಕು ಅಂದ್ರೆ ಫೋರ್ಸ್ ನೋಡ್ತೀರಾ, ಏನೋ ಒಂದು ನಿಂತ್ಕೊಬೇಕು, ನಾವು ನಿಂತ್ಕೊಬೇಕು, ನೀವು ನಿಂತ್ಕೊಬೇಕು. ಆಯ್ತಾ? ನಿಂತ್ಕೊಳೋದಕ್ಕೆ, ಹೋಗೋದಕ್ಕೆ, ಬರೋದಕ್ಕೆ ಎಲ್ಲದಕ್ಕೂ ಫೋರ್ಸ್ ಬೇಕೇ ಬೇಕು. ಆಯ್ತಾ? ಸೊ ಫೋರ್ಸ್ ಮಾತಾಡೋದಕ್ಕೆ ನೀವು ಟ್ರಿಗ್ನೋಮೆಟ್ರಿ ಕೂಡ ಉಪಯೋಗಿಸ್ಬೋದು. ಬಿಕಾಸ್ ವಿ ಕ್ಯಾನ್ ಟಾಕ್ ಆಫ್ ಫೋರ್ಸ್. ಟ್ರಿಗ್ನೋಮೆಟ್ರಿ ಇಸ್ ಯೂಸ್ ಇನ್ ಫ್ಲೈಟ್ ಇಂಜಿನಿಯರಿಂಗ್, ಆಸ್ಟ್ರಾನಮಿ, ಸಿವಿಲ್ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಕ್ರಿಮಿನಾಲಜಿ ಅಂತ ಹೇಳಿದ್ರೆ ಇವೆಲ್ಲ ಏನೋ ಎಂಥದ್ದು ಕ್ರೈಮ್ ಸೀನ್ ಅನಲೈಸ್ ಮಾಡ್ತಾರಲ್ಲ, ಅಂಥ ಕಡೆನೂ ಕೂಡ ಉಪಯೋಗಿಸ್ಬೋದು. ಟು ಟಾಕ್ ಅಬೌಟ್ ಮೋಷನ್, ಪ್ರೊಜೆಕ್ಟೈಲ್ ಮೋಷನ್. ಈ ಪ್ರೊಜೆಕ್ಟೈಲ್ ಮೋಷನ್ ಬಗ್ಗೆ ನಾನು ಒಂದೆರಡು ಟಾಪಿಕ್ ಆದ್ಮೇಲೆ ನೋಡ್ತೀನಿ ಇದನ್ನ, ಸರಿನಾ? ಪ್ರೊಜೆಕ್ಟೈಲ್ ಮೋಷನ್ ಹೇಗೆ ಟ್ರಿಗ್ನೋಮೆಟ್ರಿ ಉಪಯೋಗಿಸ್ತಾರೆ ಅಂತ ಹೇಳಿ. ಸೊ ಹೇಳಬೇಕು ಅಂತ ಹೇಳಿದ್ರೆ ಇದೊಂದು ಸಣ್ಣ ಲಿಸ್ಟ್, ತುಂಬ ಪುಟ್ಟು ಲಿಸ್ಟು. ಪ್ರತಿಯೊಂದು ಕಡೆ ಟ್ರಿಗ್ನೋಮೆಟ್ರಿ ಉಪಯೋಗಿಸ್ಬೋದು. ಆಯ್ತಾ? ನಾವು ಇಲ್ಲೇನು ಕಲಿತಾ ಇದೀವಿ ಅಂತ ಹೇಳಿದ್ರೆ ಈ ಸಣ್ಣ ಭಾಗ ಕಲಿತೀವಿ. ಏನೋ ಒಂದು ವಿಲ್ ಟಾಕ್ ಅಬೌಟ್ ಇಂಟ್ರಡಕ್ಷನ್ ಟು ಟ್ರಿಗ್ನೋಮೆಟ್ರಿ. ಅದು ಬಿಟ್ಟರೆ ಈ ಮೆಜರ್ಮೆಂಟಲ್ಲಿ ಸಣ್ಣ ಮೆಜರ್ಮೆಂಟ್ ಅಂತ ಹೇಳಿದ್ರೆ ಮೆಜರಿಂಗ್ ಟ್ರೀ ಆರ್ ಎಂಥದ್ದು ಬಿಲ್ಡಿಂಗ್ ಆರ್ ಸೊ ಆ ಥರ ಇದರಲ್ಲಿ ಟ್ರಿಗ್ನೋಮೆಟ್ರಿ ಉಪಯೋಗಿಸ್ತೀವಿ. ಟು ಮೆಜರ್ ಅ ಬಿಲ್ಡಿಂಗ್, ಟು ಮೆಜರ್ ಅ ಮೌಂಟೇನ್, ಸರಿನಾ? ಆ ಥರ ಒಂದು ಸಣ್ಣ ಟಾಪಿಕ್ ನೋಡ್ತೀವಿ ಹೊರತು ಇನ್ನು ಮಿಕ್ಕಿದ್ದೆಲ್ಲ ಇಷ್ಟೆಲ್ಲ ನೋಡಲ್ಲ. ನಾನು ಒಂದಷ್ಟು ಇವಾಗ ನೋಡ್ತೀನಿ. ನಾನು ನಿಮಗೆ ವೇವ್ಸ್ ಕ್ರಿಯೇಟ್ ಮಾಡ್ತೀನಿ, ಸರ್ಕಲ್ ಕ್ರಿಯೇಟ್ ಮಾಡ್ತೀನಿ, ಪ್ರೊಜೆಕ್ಟೈಲ್ ಮೋಷನ್ ಆಮೇಲೆ ನೋಡ್ತೀನಿ. ಸೊ ಯೂಸಸಲ್ಲಿ ಇಷ್ಟೆಲ್ಲ ಬರುತ್ತೆ. ನಾನು ಒಂದೆರಡು ಯೂಸಸ್ ನೋಡ್ತೀನಿ, ಮತ್ತು ಇನ್ನೊಂದು ಟಾಪಿಕಲ್ಲಿ ಟು ಮೆಜರ್ ಥಿಂಗ್ಸ್ ಅದು ಕೂಡ ನೋಡ್ತೀವಿ. ಆಯಿತಾ? ಮತ್ತೊಂದು ಟಾಪಿಕಲ್ಲಿ ಇದೊಂದು ನಿಮ್ಮ ನ್ಯೂಮರಿಕಲ್ಸ್ ಇದೆ, ವರ್ಡ್ ಪ್ರಾಬ್ಲಮ್ಸ್ ಇದೆ, ಅಲ್ಲಿ ನೀವು ಟ್ರಿಗ್ನೋಮೆಟ್ರಿ ಹೇಗೆ ಉಪಯೋಗಿಸ್ತಾರೆ ಅಂತ ಕೂಡ ನೋಡ್ತೀರಾ, ಸರಿನಾ? ಒಂದೇ ಒಂದು ಸೆಕೆಂಡು, ನಾನು ವೇವ್ಸು ಹೇಗೆ ಜನರೇಟ್ ಮಾಡೋದು ಟ್ರಿಗ್ನೋಮೆಟ್ರಿ ಉಪಯೋಗಿಸಿ ಅಂತ ಹೇಳಿ ನೋಡ್ತೀನಿ. ಇಲ್ಲಿ ನಿಮ್ಮ ಪೈಥಾನ್ ಕೋಡ್ ಇದೆ. ಸೊ ಇಲ್ಲಿ ನಾವು ಟ್ರಿಗ್ನೋಮೆಟ್ರಿ ಉಪಯೋಗಿಸಿದ್ವಿ. ಅದೇ ಎಲ್ಲಿ ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ, ಸೈನು ಕಾಸು ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಅಂತ ಹೇಳ್ತೀವಿ, ಸರಿನಾ? ಇದರಿಂದ ನಾನು ಇವಾಗ ವೇವ್ಸ್ ಕ್ರಿಯೇಟ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು, ದಿಸ್ ಆರ್ ಯುವರ್ ವೇವ್ಸ್ ಅಲ್ವಾ? ಇದು ಒಂದು ವೇವ್ ನೋಡಿ, ಇಲ್ಲಿ ಇದು ವೇವ್. ಇದಕ್ಕೆ ಸೈನ್ ಅಂಡ್ ಕಾಸ್ ವೇವ್ ಅಂತ ಹೇಳ್ತೀವಿ. ಸೊ ವೇವ್ಸ್ ಅಂದ್ರೆ ಗೊತ್ತಲ್ಲ, ಈ ಓಷನ್ ವೇವ್ ಆ ಥರ ಇದೆಯಲ್ಲ, ಆ ಥರ ಎಲ್ಲ ಕ್ರಿಯೇಟ್ ಮಾಡ್ಬೋದು. ಇನ್ನು ಕಾಂಪ್ಲಿಕೇಟೆಡ್ ವೇವ್ಸ್ ಕ್ರಿಯೇಟ್ ಮಾಡ್ಬೋದು. ನಾನು ಸಣ್ಣದಾಗಿ ಏನೋ ಒಂದು ಕ್ರಿಯೇಟ್ ಮಾಡಿದ್ದೀನಿ, ಸರಿನಾ? ಅದು ಬಿಟ್ಟರೆ ಸರ್ಕಲ್ ಕ್ರಿಯೇಟ್ ಮಾಡ್ಬೋದು. ಸರ್ಕಲ್ಸ್ ಆ್ಯಕ್ಚುಲಿ ನಾನು ಟ್ರಿಗ್ನೋಮೆಟ್ರಿ ಉಪಯೋಗಿಸಿಲ್ಲ, ಬಟ್ ಎನಿವೇಸ್ ಜಸ್ಟ್ ಶೋಯಿಂಗ್ ಯು, ಸರಿನಾ? ಓಕೆ, ಏನಾಯಿತು? ರೇಡಿಯಸ್ ಕೊಡ್ಬೇಕು ನಾನು. ರೇಡಿಯಸ್ ಒಂದು 10 ಸೆಂಟಿಮೀಟರ್ ಕೊಡೋಣ. ಇಲ್ಲಿ ನೋಡಿ, ಇಲ್ಲಿ ಸರ್ಕಲ್ಸ್ ಕೂಡ ಕ್ರಿಯೇಟ್ ಮಾಡ್ಬೋದು. ಆಯ್ತಾ? ಸೊ ಈ ಥರ ಪಕ್ಕ ಸರ್ಕಲ್ಲು ಟ್ರಿಗ್ನೋಮೆಟ್ರಿ ಉಪಯೋಗಿಸೋ ಕ್ರಿಯೇಟ್ ಮಾಡ್ಬೋದು. ನಾನು ಟ್ರಿಗ್ನೋಮೆಟ್ರಿ, ಟು ಬಿ ಫ್ರ್ಯಾಂಕ್, ಇಲ್ಲಿ ನಾನು ಟ್ರಿಗ್ನೋಮೆಟ್ರಿ ಉಪಯೋಗಿಸಿಲ್ಲ, ಬೇರೆ ರಿಲೇಷನ್ಶಿಪ್ ಉಪಯೋಗಿಸಿದ್ದೀನಿ. ಸೊ ಟ್ರಿಗ್ನೋಮೆಟ್ರಿ ಉಪಯೋಗಿಸೋ ಈ ಥರ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳಿ ನೋಡ್ತಾ ಇದ್ದೀನಿ. ನಾನು ಟ್ರಿಗ್ನೋಮೆಟ್ರಿ ಕನ್ವರ್ಟ್ ಮಾಡಿ ತಿರ್ಗಾ ನೋಡ್ತೀನಿ, ಬಟ್ ಈ ತಕ್ಷಣಕ್ಕೆ ಇದಿತ್ತು ಅದು ನೋಡಿಸ್ದೆ, ಸರಿನಾ? ಸೊ ಈ ಥರ ಕಾಂಪ್ಲಿಕೇಟೆಡ್ ಶೇಪ್ಸು, ಇದು ಕಾಂಪ್ಲಿಕೇಟೆಡ್ ಸರ್ಕಲ್ ಇಸ್ ಅ ಕಾಂಪ್ಲಿಕೇಟೆಡ್ ಶೇಪ್. ನೀವು ಸರ್ಕಲ್ ಆರಾಮ್ ಅನ್ಸ್ಬೋದು, ಬಟ್ ದ ಐಡಿಯಾ ಆಫ್ ಸರ್ಕಲ್ ಇಸ್ ಕಾಂಪ್ಲಿಕೇಟೆಡ್. ವೇವ್ಸ್ ಇಸ್ ಅ ಕಾಂಪ್ಲಿಕೇಟೆಡ್ ಶೇಪ್. ಸೊ ಇದೆಲ್ಲ ಕಾಂಪ್ಲಿಕೇಟೆಡ್ ಶೇಪು ಆರಾಮಾಗಿ ಬೇರೆ ಎಕ್ಸ್ಪ್ರೆಷನ್ ಥ್ರೂ ಕಷ್ಟ ಆಗುತ್ತೆ. ನೀವು ಏನೋ ಟ್ರಿಗ್ನೋಮೆಟ್ರಿ ಉಪಯೋಗಿಸ್ಕೊಂಡು ಆರಾಮಾಗಿ ನೋಡಿಸ್ಬೋದು, ಸರಿನಾ? ಸೊ ಟ್ರಿಗ್ನೋಮೆಟ್ರಿಯಿಂದ ತುಂಬ ಟಾಪಿಕ್ ಈಸಿಯಾಗಿ ಹೋಗುತ್ತೆ. ಆಯಿತಾ? ಸೊ ಯೂಸಸ್ ಬಗ್ಗೆ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಆ್ಯಕ್ಚುಲಿ ಒಂದು ಪೂರ ಚಾಪ್ಟ್ರೇ ಮಾಡ್ಬೋದು ಯೂಸಸ್ ಅಂತ ಹೇಳಿ. ಬಟ್ ಎನಿವೇಸ್, ತಕ್ಷಣಕ್ಕೆ ಇದು ನಿಮ್ಮ ಯೂಸಸ್ಸು. ಐ ಹೋಪ್ ಯು ಗೈಸ್ ಎಂಜಾಯ್ ದ ಟಾಪಿಕ್, ಸರಿನಾ?